ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರವೀಂದ್ರ ನಿಡೋಣಿ. ನಾನು ಒಬ್ಬ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಮತ್ತು HBB ಸರ್ಜನ್. ಇವತ್ತು ನಾನು ಲಿವರ್ ಸಿರೋಸಿಸ್ ಮತ್ತು ಲಿವರ್ ಫೇಲ್ಯೂರ್ ಬಗ್ಗೆ ನಿಮಗೆ ಎಲ್ರಿಗೂ ಹೇಳಬಯಸುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ಲಿವರ್ ಸಿರೋಸಿಸ್ ಮತ್ತು ಲಿವರ್ ಫೇಲ್ಯೂರ್ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣಗಳಿವೆ. ಏಕೆಂದರೆ ಆಲ್ಕೋಹಾಲ್ ಕುಡಿಯೋ ಅಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೇ ಆಲ್ಕೋಹಾಲ್ ಕುಡಿದೇ ಇರೋರಿಗೂ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತದೆ. ಅದಕ್ಕೆ ಮುಖ್ಯವಾದ ಕಾರಣಗಳು ಏನಪ್ಪ ಅಂತಂದರೆ ಒಬಿಸಿಟಿ, ಅಂದರೆ ನಮ್ಮ ದೇಹದ ತೂಕ ತುಂಬಾ ಜಾಸ್ತಿ ಇದ್ದರೆ, ಅಥವಾ ಡಯಾಬಿಟಿಸ್ ಬಂದಿರುತ್ತೆ. ನಾವು ಅದನ್ನು ಡಯಾಗ್ನೋಸ್ ಮಾಡಿರೋದಿಲ್ಲ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿರೋದಿಲ್ಲ, ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ, ಅದ್ರ ಬಗ್ಗೆ ನಾವು ಕೇರ್ ತೊಗೊತಾ ಇರೋದಿಲ್ಲ, ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದರೆ ಮೊದಲಿನ ಥರ ಯಾರಾದರೂ ಆ್ಯಕ್ಟಿವ್ ಇರೋದಿಲ್ಲ, ಅವರು ಕಂಟಿನ್ಯೂಸ್ ಆಗಿ ತಮ್ಮ ಕೆಲಸಗಳಲ್ಲಿ ಬರೀ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ದೈಹಿಕ ಏನು ಎಕ್ಸಸೈಸ್ ಇರೋದಿಲ್ಲ. ಅಂಥವರಲ್ಲೂ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಲಿವರ್ ಡ್ಯಾಮೇಜ್ ಆಗೋದಕ್ಕೆ ತುಂಬಾ ಕಾರಣಗಳಿದ್ದಾವೆ. ಒಂದು ಇಂಪಾರ್ಟೆಂಟ್, ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಏನಪ್ಪ ಅಂದರೆ ಆಲ್ಕೋಹಾಲನ್ನು ಸೇವಿಸೋದು. ತುಂಬ ಜನ ತಮ್ಮ ಕಂಟ್ರೋಲ್ಗಿಂತಲೂ ಮೀರಿ ಆಲ್ಕೋಹಾಲ್ ಅಮೌಂಟನ್ನು ಸೇವಿಸೋದ್ರಿಂದ ಸ್ಲೋ ಆಗಿ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದನ್ನು ಅವರು ಟೆಸ್ಟ್ ಮಾಡಿಸದೇ ಹಾಗೆಯೇ ಕುಡಿಯೋದನ್ನು ಕಂಟಿನ್ಯೂ ಮಾಡಿದಾಗ ಲಿವರ್ ಡ್ಯಾಮೇಜ್ ಆಗಿ ಅದು ಫೈನಲ್ ಸ್ಟೇಜ್ ಅಂದರೆ ಲಿವರ್ ಸಿರೋಸಿಸ್ಗೆ ಹೋಗಿ ಲಾಸ್ಟ್ಗೆ ಲಿವರ್ ಫೇಲ್ಯೂರ್ ಆಗಿ ಅವರು ಆಸ್ಪತ್ರೆಗೆ ಬರ್ತಾರೆ. ಎರಡನೇ ಮುಖ್ಯ ಕಾರಣ ಏನಪ್ಪ ಅಂದರೆ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಅಂದರೆ ನಾನು ಹೇಳಿದಾಗೆ ಯಾರಾದರೂ ದೇಹದ ತೂಕ ತುಂಬಾ ಜಾಸ್ತಿ ಇತ್ತು, ಅಥವಾ ಅವರು ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರುತ್ತೆ, ಡಯಾಬಿಟಿಸ್ ಬಂದಿರುತ್ತೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ, ಇಂಥವರಲ್ಲೂ ಕೂಡ ಲಿವರಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಿ ಫಸ್ಟ್ ಫ್ಯಾಟಿ ಲಿವರ್ ಆಗುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಅದು ಫರ್ದರ್ ಹೋಗಿ ಲಿವರ್ ಡ್ಯಾಮೇಜ್ ಆಗಿ ಲಿವರ್ ಸಿರೋಸಿಸ್ ಮತ್ತು ಲಿವರ್ ಫೇಲ್ಯೂರ್ ಆಗುತ್ತೆ. ಇವೆರಡು ಕಾರಣಗಳ ಬಿಟ್ಟರೆ ಮೂರನೇ ಕಾರಣ ಏನಪ್ಪ ಅಂದರೆ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ವೈರಲ್ ಇನ್ಫೆಕ್ಷನ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದರೆ ಬಿಜಾಪುರ್, ಹುಬ್ಬಳ್ಳಿ, ಬಾಗಲಕೋಟ್, ಬೆಳಗಾವ್, ಗುಲ್ಬರ್ಗ ಈ ಸೈಡೆಲ್ಲ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ. ಆಲ್ಮೋಸ್ಟ್ ಅರೌಂಡ್ 7 to 8% ಜನ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿಯಿಂದ ಬಳಲ್ತಾ ಇದ್ದಾರೆ. ಇಂಥ ಜನರು ಯಾರೋ ಅವರು ಅರ್ಲಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದಾಗ ಅವ್ರದ್ದು ಲಿವರ್ ಕಂಪ್ಲೀಟ್ ಡ್ಯಾಮೇಜ್ ಆಗಿ ಲಿವರ್ ಸಿರೋಸಿಸ್ ಮತ್ತು ಲಿವರ್ ಫೇಲ್ಯೂರ್ ಆಗುತ್ತೆ. ಸೊ ಲಿವರ್ ಡ್ಯಾಮೇಜ್ ಆಗೋದು, ಸಡನ್ನಾಗಿ ಲಿವರ್ ಡ್ಯಾಮೇಜ್ ಆಗೋದು ಭಾಳ ರೇರ್. ಲಿವರ್ ಡ್ಯಾಮೇಜ್ ಆಗೋದ್ರಲ್ಲಿ ಕೆಲವೊಂದು ಸ್ಟೇಜಸ್ ಇರ್ತವೆ. ಸೊ ಫಸ್ಟ್ ಸ್ಟೇಜ್ ಏನಪ್ಪ ಅಂದರೆ ಅದು ನಾರ್ಮಲ್ ಲಿವರ್ ಇದ್ದದ್ದು ಫ್ಯಾಟಿ ಲಿವರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ನಮ್ಮ ಲಿವರಲ್ಲಿ ಎಷ್ಟು ಫ್ಯಾಟ್ ಇರಬೇಕಲ್ಲ ಅದಕ್ಕಿಂತಲೂ ಜಾಸ್ತಿಯಾಗಿ ಲಿವರಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆದಾಗ ಅದಕ್ಕೆ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಅದನ್ನು ಸ್ಟೇಜ್ 1, ಸ್ಟೇಜ್ 2 ಅಂತ ಡಿವೈಡ್ ಕೂಡ ಮಾಡ್ತಾರೆ. ಈ ಫ್ಯಾಟಿ ಲಿವರನ್ನು ನೆಗ್ಲೆಕ್ಟ್ ಮಾಡಿದಾಗ ಅದು ನೆಕ್ಸ್ಟ್ ಫರ್ದರ್ ಹೋಗಿ ಲಿವರ್ ಫೈಬ್ರೋಸಿಸ್ ಅಂತ ಆಗುತ್ತೆ. ಅಂದರೆ ಲಿವರ್ ನಾರ್ಮಲಿ ಸಾಫ್ಟ್ ಇರುವಂಥ ಲಿವರ್ ಏನಾಗುತ್ತೆ ಗಟ್ಟಿಯಾಗಿ ಹಾರ್ಡ್ ಆಗುತ್ತೆ, ಅದಕ್ಕೆ ಲಿವರ್ ಫೈಬ್ರೋಸಿಸ್ ಅಂತ ಹೇಳ್ತಾರೆ. ಲಿವರ್ ಫೈಬ್ರೋಸಿಸಲ್ಲೂ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದಾಗ ಅದು ಫರ್ದರ್ ಒಂದು ಸ್ಟೇಜ್ ಮುಂದೆ ಹೋಗಿ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ. ಅಂದರೆ ಲಿವರ್ ಒಂದು ಕಡೆಯಿಂದ ಡ್ಯಾಮೇಜ್ ಆಗ್ತಾ ಇರುತ್ತೆ, ಒಂದು ಕಡೆಯಿಂದ ಹೀಲಿಂಗ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಇದರಲ್ಲಿ ಲಿವರಲ್ಲಿ ಸ್ಕಾರ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಅದು ಓಲ್ ಲಿವರ್ ಎಲ್ಲ ಸ್ಕಾರ್ ಟಿಶ್ಯೂಯಿಂದ ರೀಪ್ಲೇಸ್ ಆದಾಗ ಅದಕ್ಕೆ ಲಿವರ್ ಸಿರೋಸಿಸ್ ಅಂತ ಹೇಳ್ತೇವೆ. ಈ ಲಿವರ್ ಸಿರೋಸಿಸ್ 70%ಗಿಂತ ಜಾಸ್ತಿ ಡ್ಯಾಮೇಜ್ ಆದಾಗ ಅದರ ಲಕ್ಷಣಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಈಗ ಲಿವರ್ ಸಿರೋಸಿಸ್ನ ಲಕ್ಷಣಗಳು ಏನಪ್ಪ ಅಂತಂದರೆ ಕೆಲವು ಬೇರೆದವ್ರಿಗೆ ಬೇರೆ ಥರ ಲಕ್ಷಣಗಳು ಬರ್ತವೆ. ಕಾಮನ್ ಆಗಿ ಫಸ್ಟ್ ಬರೋದು ಜಾಂಡಿಸ್ ಅಂದರೆ ಕಾಮಾಲೆ, ಕಣ್ಣು ಹಳದಿ ಆಗುತ್ತೆ. ಆವಾಗ ನಾವು ಟೆಸ್ಟ್ ಮಾಡಿಸಿ ಟ್ರೀಟ್ಮೆಂಟ್ ತೊಗೊಳ್ಳೋದೇ ಇದ್ದಾಗ ಲಿವರ್ ಡ್ಯಾಮೇಜ್ ಕಂಟಿನ್ಯೂ ಆದಾಗ ಕಾಮಾಲೆ ಜಾಸ್ತಿ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ನೀರು ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಲಿವರ್ ಫಂಕ್ಷನ್ ಮಾಡೋದನ್ನು ಕಡಿಮೆ ಮಾಡಿದಾಗ ಹೊಟ್ಟೆಯಲ್ಲಿ ನೀರು ತುಂಬೋದಕ್ಕಾಗುತ್ತೆ, ಹೊಟ್ಟೆ ಊತ ಬರುತ್ತೆ, ಕಾಲು ಊತ ಬರುತ್ತೆ. ಆವಾಗ ಹಾಸ್ಪಿಟ್ಲ್ ಹೋಗ್ತಾರೆ. ಆವಾಗ ಎಲ್ಲ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇವರಿಗೆ ಲಿವರ್ ಸಿರೋಸಿಸ್ ಆಗಿಬಿಟ್ಟಿದೆ ಅಂತ. ಇದನ್ನು ಬಿಟ್ಟರೆ ಕೆಲವ್ರಿಗೆ ಬಾಯಿಂದ ರಕ್ತವಾಂತಿ ಆಗುತ್ತೆ, ಅಥವಾ ಮೋಷನಲ್ಲಿ ರಕ್ತ ಹೋಗುತ್ತೆ, ರಕ್ತ ಲಾಸ್ ಆಗುತ್ತೆ, ಅವ್ರಿಗೆ ಹೊರಗಿಂದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಬ್ಬರಿಗೆ ವೀಕ್ನೆಸ್ ಬರುತ್ತೆ, ಸಿಕ್ಕಾಪಟ್ಟೆ ವೀಕ್ನೆಸ್ ಬರುತ್ತೆ, ಅವ್ರವ್ರ ಕೆಲಸಕ್ಕೆ ಹೋಗೋದಾಗೋದಿಲ್ಲ, ಅಥವಾ ಡೈಲಿ ರುಟೀನ್ ಲೈಫ್ ಕಂಟಿನ್ಯೂ ಮಾಡೋದನ್ನೇ ಕಷ್ಟ ಆಗುತ್ತೆ. ಸೊ ಲಿವರ್ ಸಿರೋಸಿಸ್ನ ಲಕ್ಷಣಗಳು ಅನ್ಫಾರ್ಚುನೇಟ್ಲಿ 70-80% ಲಿವರ್ ಡ್ಯಾಮೇಜ್ ಆಗೋವರೆಗೂ ಯಾವುದೇ ಲಕ್ಷಣಗಳು ಕಾಣೋದಿಲ್ಲ. ಎಷ್ಟೋ ಸರಿ ನಾವು ರುಟೀನಾಗಿ ಹೆಲ್ತ್ ಚೆಕಪ್ ಮಾಡಿದಾಗ ಗೊತ್ತಾಗುತ್ತೆ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ, ಆದರೆ ಅದ್ರದ್ದು ಯಾವುದೂ ಲಕ್ಷಣಗಳು ಇರೋದಿಲ್ಲ. ಯಾವಾಗ 70-80% ಲಿವರ್ ಡ್ಯಾಮೇಜ್ ಆಗಿ ಅದಕ್ಕಿಂತ ಮುಂದೆ ಹೋಗುತ್ತೋ ಆವಾಗ ನಮಗೆ ಎಲ್ಲ ಸಿಂಪ್ಟಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಏನೇನು ಸಿಂಪ್ಟಮ್ಸ್ ಬರ್ಬೋದಪ್ಪ ಅಂದರೆ, ಒಂದು ಜಾಂಡಿಸ್, ಅಂದರೆ ನಮ್ಮ ಕಣ್ಣು ಹಳದಿ ಆಗುತ್ತೆ, ಅದಕ್ಕೆ ಕಾಮಾಲೆ ಅಂತ ಹೇಳ್ತಾರೆ. ಅಥವಾ ಕೆಲವರಿಗೆ ಹೊಟ್ಟೆಯಲ್ಲಿ ನೀರು ಅಕ್ಯುಮುಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಹೊಟ್ಟೆ ಊತ ಬರುತ್ತೆ. ಕೆಲವರಿಗೆ ಕಾಲು ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ವೀಕ್ನೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಡೇ ಟು ಡೇ ಲೈಫ್ ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ. ಇವೆಲ್ಲ ಲಿವರ್ ಸಿರೋಸಿಸ್ನ ಲಕ್ಷಣಗಳು. ಬಟ್ ಇವೆಲ್ಲ ತುಂಬಾ ಎಂಡ್ ಸ್ಟೇಜಲ್ಲಿ ಬರ್ತವೆ. ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಯಾರು ಅವರ
ಯಾರು ಮಿತಿಮೀರಿ ಆಲ್ಕೋಹಾಲ್ ಕುಡಿತಾರೋ ಅಂಥವರಲ್ಲಿ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಆಗುತ್ತೆ. ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಫಸ್ಟ್ ಸ್ಟೇಜ್ ಬರೋದೇ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಅಂದರೆ ಲಿವರಲ್ಲಿ ನಾರ್ಮಲಿ ಎಷ್ಟು ಫ್ಯಾಟ್ ಇರಬೇಕಲ್ಲ 10% ಕೆಳಗೆ ಫ್ಯಾಟ್ ಇರಬೇಕು. ಅದಕ್ಕಿಂತ ಜಾಸ್ತಿ ಯಾವಾಗ ಆಗುತ್ತೆ ಅದಕ್ಕೆ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಫ್ಯಾಟಿ ಲಿವರ್ ಆದಾಗಲೂ ಕೂಡ ಯಾರು ಆಲ್ಕೋಹಾಲನ್ನು ಕುಡಿಯೋದನ್ನು ಕಂಟಿನ್ಯೂ ಮಾಡ್ತಾರೋ ಲಿವರ್ ಡ್ಯಾಮೇಜ್ ಕಂಟಿನ್ಯೂ ಆಗುತ್ತೆ. ಅದರ ನೆಕ್ಸ್ಟ್ ಸ್ಟೇಜ್ ಅಂದರೆ ಲಿವರ್ ಫೈಬ್ರೋಸಿಸ್ ಆಗುತ್ತೆ. ಆವಾಗಲೂ ಲಿವರ್ ಕುಡಿಯೋದನ್ನು ಕಂಟಿನ್ಯೂ ಮಾಡಿದಾಗ ಅದು ಲಾಸ್ಟ್ ಸ್ಟೇಜ್ ಬಂದು ಲಿವರ್ ಸಿರೋಸಿಸ್ ಅಂತ ಆಗುತ್ತೆ. ಈಗ ಲಿವರ್ ಸಿರೋಸಿಸ್ ಆಗಿ ಅವ್ರಿಗೆ ಲಕ್ಷಣಗಳು ಬಂದು ಅವು ಯಾವ ಲಕ್ಷಣಗಳು ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊತಾರೆ. ಟ್ರೀಟ್ಮೆಂಟಲ್ಲಿ ಏನೇನಿರುತ್ತೆ ಅಂದರೆ ಕೆಲವೊಂದು ಮೆಡಿಸಿನ್ಸ್ ಕೊಟ್ಟು ಅವ್ರಿಗೆ ಏನು ಸಿಮ್ಟಮ್ಸ್ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಹೊಟ್ಟೆಯಲ್ಲಿ ನೀರು ತುಂಬ್ತಾ ಇದ್ದರೆ ಡಯೂರೆಟಿಕ್ಸ್ ಅಂತ ಹೇಳ್ತೇವೆ. ಅಂದರೆ ಹೊಟ್ಟೆಯಲ್ಲಿ ತುಂಬಿದಂಥ ನೀರು ಅದು ಯೂರಿನಲ್ಲಿ ಹೋಗುವಂಥ ಮಾತ್ರೆಗಳನ್ನ ಕೊಡ್ತೇವೆ. ಅದು ಇನಿಷಿಯಲಿ ಸ್ವಲ್ಪ ದಿನ ಅದು ಕೆಲಸ ಮಾಡಿ ಹೊಟ್ಟೆಯಲ್ಲಿ ಇರುವಂಥ ನೀರನ್ನು ಕಂಟ್ರೋಲ್ ಮಾಡುತ್ತೆ. ಯಾವಾಗ ಅದರ ಡೋಸ್ ಜಾಸ್ತಿಯಾಗಿ ಅದರ ಎಫೆಕ್ಟ್ ಕಿಡ್ನಿ ಮೇಲೆ ಬರುತ್ತೋ ಆವಾಗ ಅದರ ಸೈಡ್ ಎಫೆಕ್ಟ್ ಕಿಡ್ನಿ ಮೇಲೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜಾಂಡೀಸ್ ಆದಾಗ ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟನ್ನು ಕೊಟ್ಟು ಇನಿಷಿಯಲಿ ಜಾಂಡೀಸ್ ಕಂಟ್ರೋಲ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಯಾವ ಕಾರಣಕ್ಕೆ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಮೆಡಿಸಿನ್ನಿಂದ ನಮ್ಮ ಲಕ್ಷಣಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲವೋ ಅದಕ್ಕೆ ನಾವು ಲಿವರ್ ಸಿರೋಸಿಸ್ ಅಥವಾ ಲಿವರ್ ಫೇಲಿಯರ್ ಅಂತ ಹೇಳ್ತೇವೆ. ಆ ಸ್ಟೇಜಲ್ಲಿ ಪೇಷಂಟ್ಸ್ಗಳಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಒಂದೇ ಟ್ರೀಟ್ಮೆಂಟು ಅವ್ರಿಗೆ ಕ್ಯೂರ್ ಮಾಡುವಂಥ ಕೆಪಾಸಿಟಿ ಹೊಂದಿರುತ್ತದೆ. ಈ ರೀತಿಯ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.